ಹಲೋ ಎವ್ರಿವನ್, ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮಗೆಲ್ಲ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಇವತ್ತು ನಾನು ತೋರಿಸ್ತಿಲ್ಲ, ನಮ್ಮ ಅತ್ತೆ ತೋರಿಸ್ತಿದ್ದಾರೆ ಹೇಗೆ ಮಾಡೋದು ಅಂತೇಳಿ. ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬೆಣ್ಣೆನ ಚೆನ್ನಾಗಿ ತೊಳೆದು ಒಂದು ಬೆಣ್ಣೆ ಕಾಸೋದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮೆಂತೆ ಕಾಳು ಹಾಕ್ತಿದ್ದಾರೆ. ನಿತ್ಯಂ ಕ್ಷೀರಘೃತ ಅಭ್ಯಾಸ ರಸಾಯನಂ ಶ್ರೇಷ್ಠ ಅಂದರೆ ಪ್ರತಿನಿತ್ಯ ನಾವು ಕ್ಷೀರ, ಹಾಲು ಮತ್ತು ಘೃತ ಅಂದರೆ ತುಪ್ಪವನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ರಸಾಯನಗಳು ಬಾಹ್ಯವಾಗಿ ಅಥವಾ ಆಂತರಿಕವಾಗಿ ಶ್ರೇಷ್ಠ ಆಗುತ್ತೆ ಅಂತೇಳಿ ಅರ್ಥ. ನೀವು ಇಲ್ಲಿ ನೋಡ್ತಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದಾರೆ. ಹಾಗೆ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಆಪ್ಷನ್ ಇರುತ್ತೆ. ಇದು ಖಾರ ಪುಡಿನಾದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿನಾದರೂ ಹಾಕ್ಕೋಬೋದು. ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದಾರೆ. ನಾವೀಗ ತುಪ್ಪದ ಅದ್ಭುತ ಗುಣಗಳ ಬಗ್ಗೆ ನೋಡೋಣ. ತುಪ್ಪ ಅಂದಿದ ತಕ್ಷಣ ಇದೊಂದು ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಮತ್ತು ನಮ್ಮಲ್ಲಿರೋ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಅಲ್ಲದೆ ಆ್ಯಂಟಿ ಕ್ಯಾನ್ಸರ್ ಗುಣಗಳನ್ನು ಹೊಂದಿದೆ. ಈ ತುಪ್ಪನ ಬಳಸೋದ್ರಿಂದ ಕ್ಯಾನ್ಸರ್ನ ಕಡಿಮೆ ಮಾಡೋದ್ರಲ್ಲದೆ ಮತ್ತು ಮುಂದೆ ಬರದೋ ರೀತಿಯಲ್ಲಿ ತಡೆಗಿರುತ್ತೆ. ಇದನ್ನು ಆಯುರ್ವೇದದಲ್ಲಿ ಆಹಾರ ದ್ರವ್ಯಗಳಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾನೆ. ಹಾಗೆಯೇ ಇದನ್ನು ಭೂಲೋಕದ ಅಮೃತ ಅಂತೇಳಿ ಕರೀತಾರೆ. ಸೊ ನಾವಿವಾಗ ನಮ್ಮ ತುಪ್ಪದಲ್ಲಿ ಏನೆಲ್ಲ ಗುಣಗಳಿವೆ ಅಂತೇಳಿ ಗೊತ್ತಾಯಿತು. ನಾವು ಇದನ್ನು ಬಳಸೋದ್ರಿಂದ ನಮಗೇನು ಪ್ರಯೋಜನಗಳಿದ್ದಾವೆ ಅಂತೇಳಿ ನೋಡೋದಾದರೆ, ಮೊದಲನೇದಾಗಿ ದೀರ್ಘಾಯುಷ್ ಅಂದರೆ ತುಪ್ಪವನ್ನು ಬಳಸೋದ್ರಿಂದ ನಮ್ಮ ಆಯುಷನ್ನು ವೃದ್ಧಿ ಮಾಡ್ಕೋಬೋದಾಗಿದೆ. ಮತ್ತು ಚರ್ಮದ ಕಾಂತಿಯನ್ನು ಕೊಡುತ್ತದೆ. ಮಲಬದ್ಧತೆ ಸಮಸ್ಯೆ ಯಾರಿಗೆಲ್ಲ ಇರುತ್ತದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಕೂದಲು ಉದುರುವಿಕೆ ಸಮಸ್ಯೆ ಇರುತ್ತೆ, ಯಾರಿಗೆಲ್ಲ ಕೂದಲು ಬೆಳ್ಳಗಾಗಿರುತ್ತೆ ಅವರನ್ನು ಕೂದಲು ಕ್ರಮೇಣ ಇದನ್ನು ಬಳಸೋದ್ರಿಂದ ಕಪ್ಪಾಗುತ್ತೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಅಲ್ಲದೆ ವಯಸ್ಕರಲ್ಲಿ ಇವಾಗ ಸಾಮಾನ್ಯವಾಗಿ ಬರೋವಂಥ ಕಾಯಿಲೆ ಅಂದರೆ ಮಂಡಿ ನೋವು. ಸೊ ಲೂಬ್ರಿಕೇಷನ್ ಇದನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಇಷ್ಟೆಲ್ಲ ಗುಣಗಳನ್ನು ಅಥವಾ ಉಪಯೋಗಗಳನ್ನು ನಾವು ತುಪ್ಪ ಬಳಸೋದ್ರಿಂದ ಪಡಿಬೋದಾಗಿದೆ. ನಾವಿದನ್ನು ಯಾವ ರೀತಿ ಬಳಸ್ಬೋದು ಅಂತ ನೋಡೋದಾದರೆ ಬನ್ನಿ ನೋಡೋಣ. ಇವಾಗ ಇಲ್ಲಿ ಇದಕ್ಕೆ 2 ಏಲಕ್ಕಿನ ಆ್ಯಡ್ ಮಾಡ್ತಿದ್ದಾರೆ. ಸೊ ತುಪ್ಪಗೆ ಒಳ್ಳೆ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ. ನೀವು ಇಲ್ಲಿ ನೋಡ್ತಿದ್ದೀರಾ, ಯಾರಿಗೆಲ್ಲ ಅಜೀರ್ಣ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇರುತ್ತೆ ಅವರೆಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಎಷ್ಟು ಆಗುತ್ತೋ ಅಷ್ಟು ಬಿಸಿ ನೀರು, ಅಂದರೆ ನಮ್ಮ ಕೈಲಿ ಎಷ್ಟು ಕುಡಿಯೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ಇರೋ ನೀರಿಗೆ 1-2 ಚಮಚ ಅಂದರೆ ಒಂದು 5 ml ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಮತ್ತು ಊಟದ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಮತ್ತು ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಸೊ ಅವರು ಕೂಡ ಇದನ್ನು ಸೇಮ್ ಪ್ರೋಸೆಸ್ನಲ್ಲಿ ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಥೈರಾಯ್ಡ್ ಗ್ರಂಥಿಗಳನ್ನ ಆಕ್ಟಿವೇಟ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಮಕ್ಕಳಲ್ಲಿ ನಾವೀಗ ಪ್ರತಿದಿನ ಈಗ ಆಲ್ಮೋಸ್ಟ್ ಎಲ್ಲರೂ ಮಕ್ಕಳಿಗೆ ತುಪ್ಪ ತಿನ್ನಿಸ್ತಾರೆ. ಹೌದು, ಇದು ಮಕ್ಕಳಿಗೆ ಪ್ರತಿದಿನ ನಾವು ತುಪ್ಪ ತಿನ್ನಿಸೋದ್ರಿಂದ ಅವರ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ಮತ್ತು ದೈಹಿಕವಾಗಿ ಅವರನ್ನು ಸದೃಢರನ್ನಾಗಿ ಮಾಡ್ಬೋದು ಮತ್ತು ಅವರಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಬೋದಾಗಿದೆ. ಅದಲ್ಲದೆ ಇದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತೆ, ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಕೂಡ ದೇಸಿ ಹಸುವಿನ ತುಪ್ಪವನ್ನು ಬಳಸೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದಾಗಿದೆ. ಮತ್ತು ಯಾರೆಲ್ಲ ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ದಪ್ಪ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಎಮ್ಮೆ ಹಸುವಿನ ತುಪ್ಪವನ್ನು ಬಳಸೋದ್ರಿಂದ ದಪ್ಪ ಆಗ್ಬೋದಾಗಿದೆ. ನೀವು ಇಲ್ಲಿ ನೋಡ್ತಿದ್ದೀರಾ, ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕ್ತಿದ್ದೀವಿ ಮತ್ತು ಒಂದು ವಿಳೆದೆಲೆಯನ್ನು ಕೂಡ ಹಾಕಿದ್ದಾರೆ. ಯಾರಿಗೆಲ್ಲ ಜಾಯಿಂಟ್ ಪೇನ್ಗಳಿರುತ್ತೆ, ಮಂಡಿ ನೋವಿರುತ್ತೆ, ಸೊ ಅವರೆಲ್ಲರೂ ಕೂಡ ರೆಗ್ಯುಲರಾಗಿ ತುಪ್ಪವನ್ನು ಬಳಸೋದ್ರಿಂದ ಇದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಿದೆ. ಈ ಮಾರುಕಟ್ಟೆಯಲ್ಲಿ ತುಂಬಾ ವೆರೈಟಿ ಆಫ್ ಅಥವಾ ರೆಡಿಮೇಡ್ ತುಪ್ಪಗಳು ಸಿಗುತ್ತೆ. ನಾವು ಅದನ್ನು ಬಳಸೋದಕ್ಕಿಂತ ನಮ್ಮ ಹತ್ರದಲ್ಲಿ ಯಾರಾದರೂ ಹಸುಗಳು ಅಥವಾ ಎಮ್ಮೆಗಳನ್ನು ಸಾಕಿದರೆ ಅವ್ರ ಹತ್ರ ಬೆಣ್ಣೆ ತೊಗೊಂಡು ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ನೋಡ್ತಿದ್ದೀವಿ. ಇದಲ್ಲದೆ ನಮ್ಮ ಸೌಂದರ್ಯವರ್ಧಕವಾಗಿ ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ತುಪ್ಪನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ನಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮುಖಕ್ಕೆ 1-2 ಹನಿ ತುಪ್ಪ ತಗೊಂಡು ಅದನ್ನು ಮುಖಕ್ಕೆ ಚೆನ್ನಾಗಿ ಹಚ್ಕೊಂಡು 1-2 ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಬಿಟ್ಟು 1-2-3 ಅವರ್ಸ್ ಬಿಟ್ಟು ಉಗುರು ಬೆಚ್ಚ ನೀರಿನಲ್ಲಿ ಇದನ್ನು ತೊಳೆಯೋದ್ರಿಂದ ಮುಖದ ಕಾಂತಿ ಜಾಸ್ತಿ ಆಗುತ್ತೆ ಮತ್ತು ಮುಖದಲ್ಲಿ ನಾವು ಯಾವುದಾದ್ರೂ ಕಲೆಗಳಿದ್ದರೆ ಅವು ಕೂಡ ಕಡಿಮೆ ಆಗುತ್ತೆ. ನೀವು ಇಲ್ಲಿ ನೋಡ್ತಿದ್ರೆ ತುಪ್ಪಕ್ಕೆ 1-2 ಹನಿ ನೀರು ಹಾಕಿದ ತಕ್ಷಣ ಅದು ತುಪ್ಪದ ಕುದಿ ಜಾಸ್ತಿ ಆಗುತ್ತೆ, ಚಟಪಟ ಅಂತೇಳಿ ಸೌಂಡ್ ಬರುತ್ತೆ. ಸೊ ನಮಗೆ ಇಲ್ಲಿಗೆ ತುಪ್ಪ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇಷ್ಟಿಲ್ದಲ್ಲೇ ನಮ್ಮ ಹಿರಿಯರು ಹೇಳ್ತಾರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೇಳಿ. ಹೌದು, ಇಷ್ಟೊಂದೆಲ್ಲ ಅದ್ಭುತವಾದ ಗುಣಗಳಿರೋ ತುಪ್ಪನ ನಾವು ರೆಗ್ಯುಲರಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೋದಾಗಿದೆ. ಅಲ್ಲದೆ ನಮ್ಮ ಸೌಂದರ್ಯವನ್ನು ಕೂಡ ವೃದ್ಧಿ ಮಾಡ್ಕೋಬೋದಾಗಿದೆ.
ಎಸ್, ನೀವು ನಿಮ್ಮ ಮನೆಯಲ್ಲಿ ತುಪ್ಪನ ಬಳಸ್ತಿದ್ದೀರಾ ಹೇಗೆ ಅಂತೇಳಿ ನನಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ಶ್ರೇಷ್ಠ ಧನ್ವಿತಾ ಇಬ್ಬರು ಓದ್ಕೋತಿದ್ದಾರೆ. ಏನಪ್ಪ ಅದು ಎಷ್ಟು 1 ಡಿಜಿಟ್ ದೊಡ್ಡದಾ? 9. 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇಸ್ ಯಾವುದು? 1. 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಇಸ್ 30. 40. 40 100 ಅದು 3 ಡಿಜಿಟ್ ಬರುತ್ತೆ. 90. 18. ರಾಂಗ್ ಸರ್ ಕೊಟ್ಟಿದ್ದಾರೆ. 99. 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇಸ್ 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 10. ಇವಾಗ 3 ಡಿಜಿಟಲ್ ಕೊಡ್ತೀನಿ ನಾನು. 100 10s 1s. ಎಸ್, ನನಗೆ ಇವ್ರನ್ನ ನೋಡಿದಾಗೆಲ್ಲ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಸೊ ನಾವು 3 ಜನ ಜೊತೆಗೆ ಓದ್ಕೋತಿದ್ವಿ, ಆಟ ಆಡ್ತಿದ್ವಿ, ಗಲಾಟೆ ಮಾಡ್ತಿದ್ವಿ. ಸೊ ಇವ್ರನ್ನ ನೋಡಿದಾಗೆಲ್ಲ ನೆನಪಾಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಈಗ ಜೊತೆಗೆ ಬೆಳೆಯೋದ್ರಿಂದ ಒಬ್ರನ್ನ ನೋಡಿ ಒಬ್ಬರು ಬೇಗ ಕಲಿತಾರೆ. ಅದು ಮತ್ತು ಒಬ್ರನ್ನ ನೋಡಿ ಒಬ್ಬರು ಬೇಗ ಇಂಪ್ಯಾಕ್ಟ್ ಆಗ್ತಾರೆ. ಲೈಕ್ ಇವಾಗ ಧನ್ವಿತಾ ಡೈಲಿ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ಇವಳು ಇನ್ನೂ ಚಿಕ್ಕವಳು ಅಂತೇಳಿ ನಾವು ಶ್ರೇಷ್ಠಂಗೆ ಹೇಳಲ್ಲ. ಅವಳು ಅಂದರೆ ಡೈಲಿ ಕೇಳ್ತಿರ್ತಾರೆ, ಮಮ್ಮಿ ನಾನು ಪೂಜೆ ಮಾಡ್ತೀನಿ, ನನಗೆ ಕೊಡು, ನಾನು ದೀಪ ಹಚ್ಕೊಡು, ನಾನು ಮಾಡ್ತೀನಿ ಅಂತೇಳಿ. ಅಂದರೆ ಈಗ ಅವಳನ್ನ ನೋಡಿದ ತಕ್ಷಣ ಇವಳಿಗೆ ಅನ್ಸುತ್ತೆ ನಾನು ಮಾಡಬೇಕಲ್ಲ ಅನ್ನೋದು. ಸೊ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.